ತೀರ್ಪಿಗಿಂತ ಮುಂಚೆ ವಿನಯ್ ಕುಲಕರ್ಣಿ ಹೇಳಿಕೆ, ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನನಗೆ ನಂಬಿಕೆ ಇದೆ. ಎಲ್ಲರೂ ನಂಬಿಕೆ ಇಟ್ಕೊಂಡಿದ್ದಾರೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ. ಇನ್ನೊಂದು ಕಡೆ ಧಾರವಾಡದಲ್ಲಿ ಬಿಗಿ ಭದ್ರತೆ ಇದೆ. ಇವತ್ತು ತೀರ್ಪು ಕೊಡ್ತೀನಿ ಅಂತ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಯಾಕೆ ನ್ಯಾಯಾಂಗದ ವ್ಯವಸ್ಥೆ ಒಳಗೆ ಅವ್ರು ನ್ಯಾಯಾಂಗದ ಏನು ಇವತ್ತು ತೀರ್ಪನ್ನು ಕೊಡ್ತಾರೆ ಅದಕ್ಕೆ ನಾವು ತೆಗಿಬಾಗಲೇಬೇಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡ್ರಿ ನ್ಯಾಯಾಂಗದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ನೋಡ್ಕೊಂಡು ಈವ್ನಿಂಗ್ ಮಾತಾಡ್ತೀನಿ. ತೀರ್ಪು ಬರ್ತದೆ, ತೀರ್ಪು ಬಂದ ನಂತರ ಮಾತಾಡ್ತೀನಿ. ಇಲ್ಲ, ಇವತ್ತು ತೀರ್ಪು ಕೊಡ್ತೀನಿ ಅಂತ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಯಾಕೆ ನ್ಯಾಯಾಂಗದ ವ್ಯವಸ್ಥೆ ಒಳಗೆ ಅವ್ರು ನ್ಯಾಯಾಂಗದ ಏನು ಇವತ್ತು ತೀರ್ಪನ್ನು ಕೊಡ್ತಾರೆ ಅದಕ್ಕೆ ನಾವು ತೆಗಿಬಾಗಲೇಬೇಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡ್ರಿ ನ್ಯಾಯಾಂಗದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ನೋಡ್ಕೊಂಡು ಈವ್ನಿಂಗ್. ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಇಬ್ಬರ ಹೋರಾಟವನ್ನು ಮೆನ್ಷನ್ ಮಾಡಬೇಕು. ಒಂದು ಕಡೆ ಕೊಲೆಯಾದ ಯೋಗೀಶ್ ಗೌಡ ಹೆಂಡತಿಯೇ ನ್ಯಾಯಾಲಯಕ್ಕೆ ಬಂದು ವಿನಯ್ ಕುಲಕರ್ಣಿಯವರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅಫಿಡವಿಟ್ ಹಾಕುವ ಮಟ್ಟಿಗೆ ಹೋದರೆ, ಇನ್ನೊಂದು ಕಡೆ ಯೋಗೀಶ್ ಗೌಡ ಅಣ್ಣ ಗುರುನಾಥ ಗೌಡ ತಮಗೆ ಇದ್ದ ಅಷ್ಟೂ ಬೆದರಿಕೆ, ಅಷ್ಟೂ ಹಣದ ಆಮಿಷಗಳನ್ನು ಧಿಕ್ಕರಿಸಿ ನಿಂತು ತಮ್ಮನ ಸಾವಿಗೆ ನ್ಯಾಯ ತಗೊಳ್ತೀನಿ ಅಂತ ಹೊರಟು ಗುರುನಾಥ ಗೌಡ. ಜೊತೆಗೆ ಒಬ್ಬ ಮಾಜಿ ಪೊಲೀಸ್ ಪೇದೆ, ನೇರವಾಗಿ ಈ ಕುಟುಂಬಕ್ಕೆ ಸಂಬಂಧಪಡದ ಮಾಜಿ ಪೊಲೀಸ್ ಪೇದೆ ಬಸವರಾಜ್ ಕೊರವಾರ್ 10 ವರ್ಷಗಳ ಕಾಲ ಈ ಪ್ರಕರಣದಲ್ಲಿ ಹೋರಾಟಕ್ಕೆ ನಿಂತರು. ಗೆಲುವು ಸಿಗುತ್ತೆ ಅನ್ನುವ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಬಸವರಾಜ್ ಕೊರವಾರ್. ಸರ್, ಇವತ್ತು ನ್ಯಾಯ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಎಷ್ಟಿದೆ? ಏನಾಗ್ಬೋದು? ವಾಟ್ ನಿರೀಕ್ಷೆಗಳಿದೆ? ಈ 10 ವರ್ಷದ ಏರಿಳಿತಗಳನ್ನು ನಾನು ಈ ಹೋರಾಟದಲ್ಲಿ ನೋಡಿದ್ದರಿಂದ, ಸಾಕಷ್ಟು ಸಾಕ್ಷಿಗಳು ಸ್ವಯಂ ಪ್ರೇರಿತರಾಗಿ ಬಂದು ಕೋರ್ಟ್ಗೆ ಹೇಳಿದ್ದರಿಂದ ಈ ಒಂದು ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ನನಗಿದೆ. ಸೊ ಈ ಹೋರಾಟದಲ್ಲಿ ಯೋಗೇಶ್ ಗೌಡರ ಸಹೋದರ ಗುರುನಾಥ್ ಗೌಡರು ಮತ್ತು ಅವರ ತಾಯಿ ತುಂಗಮ್ಮ ಅವರು, ಇವತ್ತು ತುಂಗಮ್ಮ ಅವರಿಲ್ಲ. ಸೊ ತುಂಗಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗುವಂಥ ಆದೇಶ, ಒಳ್ಳೆ ಸುದ್ದಿ ಬರುತ್ತೆ ಅನ್ನೋ ನಿರೀಕ್ಷೆ 100% ಬರುತ್ತೆ. ಈ ಅವರ ತಾಯಿ ತುಂಗಮ್ಮ ಅವರು ಮತ್ತು ಗುರುನಾಥ ಗೌಡರು, ತುಂಗಮ್ಮ ಅವರು ಅಫಿಡೇಟ್ ಹಾಕಿ ಕೋರ್ಟಿಗೆ ಹೈಕೋರ್ಟಲ್ಲಿ ಅಫಿಡೇಟ್ ಸಲ್ಲಿಸಿದ್ರಿಂದ ಅವರು ಆನ್ ರೆಕಾರ್ಡ್ ಬಂದರು. ತುಂಗಮ್ಮ ಅವರು ಮತ್ತು ಗುರುನಾಥ ಗೌಡರು ಅವರ ಜಂಟಿ ಏನು ವಕಾಲತ್ ಹಾಕಿದರು, ಅದರಿಂದಲೇ ಈ ಪ್ರಕರಣ CBIಗೆ ಹೋಯಿತು. CBIಗೆ ಹೋಗಿ CBIದಲ್ಲಿ ಸಂಪೂರ್ಣ ತನಿಖೆಯಾಗಿ ಇವತ್ತು ನ್ಯಾಯಾಲಯದಲ್ಲಿ ಎಲ್ಲ ಸಾಕ್ಷಿಗಳ ವಿಚಾರಣೆ ನಡೆದು ನ್ಯಾಯಾಲಯದಲ್ಲಿ ತೀರ್ಪು ಬರುತ್ತೆ. ಆ ತೀರ್ಪಿನಿಂದ ತುಂಗಮ್ಮ ಅವರು ಮತ್ತು ಯೋಗೇಶ್ ಗೌಡರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನನಗನ್ಸುತ್ತೆ. ಸರ್, ಒಂದು ಸಾಮಾನ್ಯ ಪ್ರಕರಣದಾಗ ಒಂದು ಕ್ರೈಮ್ ಆಗುತ್ತೆ, ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಕೋರ್ಟ್ ಮುಂದೆ ಬರುತ್ತೆ. ಆ ರೀತಿಯಾದ ಕೇಸ್ ಅಲ್ಲ ಇದು. ಯಾಕೆಂದರೆ ಇದು ತುಂಬ ಏರಿಳಿತಗಳಿದೆ. ಏನೋ ತಪ್ಪು ಕೇಸ್ ನಡೆಯುತ್ತೆ, ಅದಾದ ನಂತರ CBIಗೆ ಹೋಗುತ್ತೆ. ಈ ಹೋರಾಟ ಇದರ ಹಿಂದೆ ಸ್ಟ್ರಾಂಗ್ ಆಗಿ ನಿಂತದ್ದಾಗಲಿ, ಈ ಹೋರಾಟ ನೀವು ಸುಮ್ಮನೆ ನೆನೆಸ್ಕೊಳ್ಳೋದಾದರೆ ಕೆಲವೊಂದು ಒಂದು ಬಲಿಷ್ಠವಾದಂಥ ಒಂದು ಗ್ಯಾಂಗ್ ಮುಂದೆ ಅಥವಾ ಬಲಿಷ್ಠ ಆರೋಪಿಗಳು ಬಲಿಷ್ಠರು ಅನ್ನುವಂಥರ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂಥದ್ದಾದಾಗ ಎಷ್ಟು ಏರಿಳಿತಗಳನ್ನು ಕಂಡ್ರಿ? ತುಂಬ ಪ್ರೆಷರ್ ಇತ್ತು, ತುಂಬ ಒತ್ತಡಗಳು ಬಂದು. ಅದರ ಮಧ್ಯದಲ್ಲಿ ನಮಗಿದ್ದಂಥದ್ದು ಒಂದೇ ಏನಂತ ಕೇಳಿದರೆ, ಆ ಸಮಯದಲ್ಲಿ 2016-17 ಸಮಯದಲ್ಲಿ ಧಾರವಾಡದಲ್ಲಿ ನನಗನ್ಸಿದ ಮಟ್ಟಿಗೆ ಕಳೆದ 50 ವರ್ಷದ ಒಂದು ರೆಕಾರ್ಡನ್ನು ತೆಗೆದು ನೋಡಿದರೆ ಧಾರವಾಡ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೊಲೆಗಳಾದಂಥ ಸಮಯ ಅದು. ಸೊ ಹಾಗಾಗಿ ಈ ಕೊಲೆಗಳು ನಿಲ್ಲಬೇಕಾದ್ರೆ ಬಲವಾಗಿ ನಾವು ಧ್ವನಿ ಎತ್ತಲೇಬೇಕು. ಮತ್ತು ಈ ಕೊಲೆ ಮಾಡಿದಂಥ ಆರೋಪಿಗಳು ಯಾರು ಒಬ್ಬ ರಾಜಕಾರಣಿಗಳ ಹಿಂದೆ ಬಂದು ನಿಲ್ತಾ ಇದ್ರು. ಮತ್ತು ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರು ಕೇಳಿ ಬಂದಿದ್ದರಿಂದ, ಅದು ಕುಟುಂಬದಿಂದನೇ ಕೇಳಿ ಬಂದಿದ್ದರಿಂದ ಈ ಒಂದು ಪ್ರಕರಣದ ಹೋರಾಟವನ್ನು ಧಾರವಾಡದ ಒಳಿತಿಗಾಗಿ ನಾನು ಎತ್ಕೊಳ್ಬೇಕು ಅಂತ ನಾನು ಹೋರಾಟನ ಆರಂಭ ಮಾಡಿದೆ. ಆರಂಭದಲ್ಲಿ ನಮ್ಮ ಜೊತೆ ಮಲ್ಲಮ್ಮ ಯೋಗೇಶ್ ಗೌಡರು ಸಹ ತುಂಬ ಸಾಥ್ ಕೊಟ್ಟರು, ಅವರು ನಿಂತ್ಕೊಂಡ್ರು. ಮುಂದೆ ಪರಿಸ್ಥಿತಿಗಳೇ ಏನೇನಾದರೂ ಗೊತ್ತಿಲ್ಲ.
ಸೊ ಹಾಗಾಗಿ ಅವ್ರು ಹಿಂಸರಿದ್ರು. ಅದು ತದನಂತರ ಗುರುನಾಥ ಗೌಡರು ಮತ್ತು ಅವರ ತಾಯಿ ತುಂಗಮ್ಮ ಅವರು ಬಂದು ಈ ಹೋರಾಟದಲ್ಲಿ ಭಾಗಿಯಾದರು. ಮುಂದೆ ಈ ಪ್ರಕರಣದಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿ ನಾವು ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟಲ್ಲಿ ರಿಜೆಕ್ಟ್ ಆಯಿತು ನಮ್ಮ ಅಪ್ಲಿಕೇಶನ್ನು. ಮತ್ತು ಅದರಲ್ಲೇ ಕೂಡ ನಾವು 195A ಕೆಳಗಡೆ ಸಾಕಷ್ಟು ಸಾಕ್ಷಿಗಳು ಬಂದಿದ್ದು. ಸಾಕ್ಷಿಗಳೇನಂತ ಕೇಳಿದರೆ, ಈ ತುಳಜಪ್ಪ ಸುಲ್ಪಿ ಅನ್ನೋಂಥ ಒಬ್ಬ DYSP ಅವರು ಬಂದು ಸಾಕ್ಷಿಗಳ ಮೇಲೆ, ಗುರುನಾಥ ಗೌಡರ ಮೇಲೆ ಒತ್ತಡ ಹಾಕುವಂಥ ಕೆಲಸ, ಅದನ್ನು ಕಾಂಪ್ರಮೈಸ್ ಮಾಡ್ಸೋಕ್ಕೆ ವಿನಯ್ ಕುಲಕರ್ಣಿ ಅವ್ರಿಗೆ ಕಾಂಪ್ರಮೈಸ್ ಮಾಡಿಸುವಂಥ ಕೆಲಸ ಮಾಡೋಕ್ಕೆ ಹೋದರು. ಅವೆಲ್ಲ ದಾಖಲೆ ಆಡಿಯೋ ವಿಡಿಯೋಗಳನ್ನು ತೆಗೆದುಕೊಂಡು ಕೋರ್ಟಿಗೆ ಹಾಕಿದಾಗ ಕೋರ್ಟ್ ಇದರಲ್ಲಿ ಏನೋ ಕಂಡು ಬಂದಿದೆ ಅಂತ ಹೇಳಿ 195A ಕೆಳಗಡೆ ವಿನಯ್ ಕುಲಕರ್ಣಿ ಹಾಗೂ ತುಳಜಪ್ಪ ಸುಲ್ಪಿ ಅವ್ರ ಮೇಲೆ FIR ಮಾಡಲು ಆದೇಶ ಮಾಡಿತು. ಸೊ ಇದಿಷ್ಟು ಬಸವರಾಜ್ ಕುರ ಅವರು ಹೇಳುವಂಥದ್ದು. ಅಂದರೆ ನ್ಯಾಯ ಗೆಲ್ಲುತ್ತೆ, ನೊಂದವರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಆತ್ಮವಿಶ್ವಾಸ ನಮಗಿದೆ ಅಂತ ಮಾತನ್ನ ಅವ್ರು ಹೇಳ್ತಾರೆ. ಕ್ಯಾಮ್ರಾಮನ್ ಅಂಜನ್ ಮೂರ್ತಿ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.